ಹೆಲೋ ಫ್ರೆಂಡ್ಸ್, ಇದು ಫ್ರೈಡೇ ಈವ್ನಿಂಗು. ಇವತ್ತು ಪಿಜ್ಜಾ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಪಿಜ್ಜಾ ಮಾಡ್ತಾಯಿದ್ದೀವಿ. ಫ್ರೈಡೇ ಅಲ್ವಾ, ಸೊ ಸ್ವಲ್ಪ ಈಸಿಯಾಗಿ ಮಾಡೋದು ಅಂತ. ಪಿಜ್ಜಾ ಬೇಸ್ ಸಿಗುತ್ತೆ. ಸೊ ಈ ಪ್ಯಾಕಲ್ಲಿ ಪಿಜ್ಜಾ ಬೇಸ್ ಇರುತ್ತೆ ಮತ್ತು ಸಾಸ್ ಕೂಡ ಇರುತ್ತೆ. ಸೊ ಇದು ಸ್ಕ್ವೇರ್ ಬೇಸ್ ಇದೆ, ಸರ್ಕಲ್ ಇಲ್ಲ. ಸೊ ಮೊದಲು ಬೇಸ್ ಮೇಲೆ ನಾವು ಅವ್ರು ಕೊಟ್ಟಿರೋ ಸಾಸ್ನೆಲ್ಲ ಕ್ಲೀನಾಗಿ ಹರಡ್ಕೊಳ್ತಾ ಇದ್ದೀವಿ. ನನ್ನ ಮಗಳಿಗೆ ಪಿಜ್ಜಾ ಮಾಡೋದಕ್ಕೆ ತುಂಬ ಇಷ್ಟ, ತಿನ್ನೋದಿಲ್ಲ, ಬರೀ ಮಾಡ್ತಾಳಷ್ಟೇ. ಸೊ ಅದಾದ ನಂತರ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸ್ಲೈಸ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ಮು, ಆನಿಯನ್ಸು, ಆಮೇಲೆ ಟೊಮ್ಯಾಟೋಸು, ಆಮೇಲೆ ಮಶ್ರೂಮ್ಸೇ ಜಾಸ್ತಿ ಹಾಕ್ತಾ ಇರೋದು. ನಾನು ಮುಂಚೆ ಎಲ್ಲ ಸ್ಟಿರ್ ಫ್ರೈ ಮಾಡಲ್ಲ, ಡೈರೆಕ್ಟಾಗಿ ಸ್ಲೈಸ್ ಮಾಡಿರ್ತೀನಿ, ತೆಳ್ಳಗೆ ಮಾಡಿರ್ತೀನಿ. ಸೊ ಅದನ್ನೆಲ್ಲ ಮೇಲ್ಗಡೆ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ನಂತರ ಸ್ವಲ್ಪ ಆರಿಗ್ಯಾನೋ ಮತ್ತು ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿದೆ. ಅದಾದಮೇಲೆ ನಾನು ಮೊಸರಿಲ್ಲಾ ಚೀಸ್ನ ಮೇಲ್ಗಡೆ ಹಾಕ್ತಾ ಇದ್ದೀವಿ. ನೋಡಿ, ಈ ರೀತಿ ಆಲ್ರೆಡಿ ಗ್ರೇಟ್ ಮಾಡಿರೋ ಚೀಸ್ ಇರುತ್ತೆ. ಸೊ ಅದನ್ನು ಫುಲ್ ಮೇಲ್ಗಡೆ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀವಿ, ಚೀಸಿ ಪಿಜ್ಜಾ ಆಗಲಿ ಅಂತ. ನೋಡಿ, ಇಲ್ಲಿ ಇವಾಗ ಇದು ರೆಡಿ ಆಯಿತು. ಇದನ್ನು ಓವನಲ್ಲಿ ಇಡಬೇಕು. ಓವನ್ನ ಪ್ರೀಹೀಟ್ ಮಾಡ್ತಾ ಇದ್ದೀನಿ. 180 ಡಿಗ್ರೀಸಲ್ಲಿ ಒಂದು 10 ನಿಮಿಷ ಪ್ರೀಹೀಟ್ ಮಾಡಿ 220 ಡಿಗ್ರೀಸಲ್ಲಿ 20 ನಿಮಿಷ ಬೇಕ್ ಮಾಡ್ತಾ ಇದ್ದೀವಿ. ಮುಂಚೆ ಎಲ್ಲ ಪಿಜ್ಜಾ ತುಂಬ ಇಷ್ಟ ಆಗೋದು, ಇವಾಗ ಇಲ್ಲಿ ಸಿಗೋದೇ ಪಿಜ್ಜಾ ಅಲ್ವಾ, ಸೊ ತಿಂದು ಬೋರ್ ಆಗಿಬಿಟ್ಟಿದೆ. ಒನ್ಸ್ ಇನ್ ಅ ವೈಲ್ ನಾನು ಮನೆಯಲ್ಲಿ ಈ ರೀತಿ ಪಿಜ್ಜಾ ಮಾಡ್ತೀನಿ. ಡೈಲಿ ಅಡುಗೆ ಮಾಡಿ ಬೋರ್ ಅಲ್ವಾ, ಇದಾದರೆ ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಪಿಜ್ಜಾ ರೆಡಿ ಆಯಿತು. ಈ ರೀತಿ ಸ್ಲೈಸ್ ಮಾಡಿಕೊಂಡು ತಿನ್ನೋದಷ್ಟೇ. ಇದಾಗಿತ್ತು ನಮ್ಮ ಫ್ರೈಡೇ ಈವ್ನಿಂಗ್ ಡಿನ್ನರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.